ಆ್ಯಡಾಸ್. ಸೊ ಈ ನಡುವೆ ತುಂಬಾ ಬಸ್ ಆಗ್ತಿರೋ ವರ್ಡ್ ಕಾರ್ ಫೀಚರ್ಸಲ್ಲಿ ಅಂದರೆ ಅದು ಎಡಾಸ್ ಇಲ್ಲದೆ ಇರೋ ಕಾರೇ ಬರ್ತಾಯಿಲ್ಲ ಇವಾಗ. ಆಲ್ಮೋಸ್ಟ್ ಎಲ್ಲ 99% ಕಾರ್ಗಳಿಗೆ, ಟಾಪ್ ಎಂಡ್ ಕಾರ್ಗಳಿಗೆ ಎಡಾಸ್ ಫೀಚರ್ ಇವಾಗ ಇದ್ದೇ ಇರುತ್ತೆ. ಸೊ ಏನಿದು ಎಡಾಸ್ ಅಂದರೆ ಅಡ್ವಾನ್ಸ್ಡ್ ಡ್ರೈವರ್ ಅಸಿಸ್ಟೆನ್ಸ್ ಸಿಸ್ಟಮ್ ಅಂತ. ಸೊ ಮುಂಚೆಲ್ಲ ನಾವು ಈ ಕಾನ್ಸೆಪ್ಟ್ ಅನ್ನೋದು, ಈ ಟೆಕ್ನಾಲಜಿ ಫೀಚರ್ ಅನ್ನೋದು ಇರಲೇ ಇಲ್ಲ. ಫುಲ್ ಮ್ಯಾನ್ಯುಯಲ್ ಆಗೇ ನಾವೆಲ್ಲ ಆಪ್ರೇಟ್ ಮಾಡಬೇಕಾಗಿತ್ತು, ಕಾರ್ ಓಡಿಸ್ಬೇಕಾಗಿತ್ತು. ಬಟ್ ಇವಾಗ ಏನಾಗಿದೆ ಅಂದರೆ ಅಡ್ವಾನ್ಸ್ ಟೆಕ್ನಾಲಜಿ ಬಂದು ತುಂಬಾ ಫೀಚರ್ಸು, ನಮಗೆ ಸೇಫ್ಟಿ ಫೀಚರ್ಸ್ ಬಂದಿದೆ ಈ ಎಡಾಸಲ್ಲಿ. ಎಮರ್ಜೆನ್ಸಿ ಬ್ರೇಕಿಂಗ್ ಆಗಿರ್ಬೋದು, ಲೇನ್ ಕೀಪ್ ಅಸಿಸ್ಟ್ ಆಗಿರ್ಬೋದು, ಡ್ರೈವರ್ ಡ್ರೌಸಿನೆಸ್ ಡಿಟೆಕ್ಷನ್ ಆಗಿರ್ಬೋದು, ಎಮರ್ಜೆನ್ಸಿ ಬ್ರೇಕಿಂಗ್ ಆಗಿರ್ಬೋದು, ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ಇವೆಲ್ಲನೂ ಸಿಕ್ಕಾಪಟ್ಟೆ ಅಡ್ವಾನ್ಸ್ಡ್ ಸೇಫ್ಟಿ ಫೀಚರ್ಸ್ ಬಂದಿದೆ. ಸೊ ಈ ಅಡ್ವಾನ್ಸ್ಡ್ ಸೇಫ್ಟಿ ಫೀಚರ್ಸಿಂದ ನಮಗೆ ಆಗೋ ಉಪಯೋಗ ಮತ್ತು ಡಿಸ್ಅಡ್ವಾಂಟೇಜಸ್ ಏನಂತ ನೋಡೋದಾದರೆ, ಅಡ್ವಾಂಟೇಜ್ ಅಂದರೆ ಅಡ್ವಾನ್ಸ್ಡ್ ಸೇಫ್ಟಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಡ್ರೌಸಿನೆಸ್ ಡಿಟೆಕ್ಷನ್ ಆಗಿರ್ಬೋದು, ಎಮರ್ಜೆನ್ಸಿ ಬ್ರೇಕಿಂಗ್ ಆಗಿರ್ಬೋದು, ಮುಂದೆ ಇರೋ ಆಬ್ಸ್ಟ್ಯಾಕಲ್ಸ್ ಎಮರ್ಜೆನ್ಸಿ ಬ್ರೇಕಿಂಗ್ ಸೆನ್ಸ್ ಮಾಡುತ್ತೆ. ಅದು ಫ್ರಂಟಲ್ಲಿ ಸೆನ್ಸರ್ಸ್ ಇರುತ್ತೆ, ಅದು ಸೆನ್ಸ್ ಮಾಡಿ ಆಟೋಮೆಟಿಕ್ ಬ್ರೇಕ್ ಅಪ್ಲೈ ಆಗುತ್ತೆ. ಲೇನ್ ಕೀಪ್ ಅಸಿಸ್ಟ್ ಆಗಿರ್ಬೋದು, ಲೇನಲ್ಲೇ ಹೋಗೋ ಥರ ನಾವು ಸೆಟ್ ಮಾಡಿದರೆ ಅದು ಇನ್ ಲೈನಲ್ಲೇ ಹೋಗುತ್ತೆ. ಅದೇ ಥರ ಡಿಸ್ಅಡ್ವಾಂಟೇಜಸ್ ನೋಡೋದಾದರೆ, ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದಾದ್ರೆ ಎಮರ್ಜೆನ್ಸಿ ಬ್ರೇಕಿಂಗ್ ಆಗಿರ್ಬೋದು, ಮುಂದೆ ಏನು ಆಬ್ಸ್ಟ್ಯಾಕಲ್ ಇಲ್ಲ ಅಂದ್ರೂ ಅದಾಗದೇ ಏನು ಸೆನ್ಸ್ ಮಾಡುತ್ತಂತಲೇ ಗೊತ್ತಾಗಲ್ಲ, ಅದಾಗದೇ ಆಟೋಮೆಟಿಕ್ ಬ್ರೇಕ್ ಅಪ್ಲೈ ಆಗುತ್ತೆ. ಅಂತ ಹೇಳ್ಬೋದು. ಅದರಿಂದ ಏನು ಡಿಸ್ಅಡ್ವಾಂಟೇಜ್ ಆಗ್ಬೋದು ಅಂದರೆ, ಹಿಂದೆ ಬರ್ತಿರೋ ವೆಹಿಕಲ್ಗೆ ಮೇಜರ್ ಆಬ್ಸ್ಟ್ರಕ್ಷನ್ ಅಂತಲೇ ಹೇಳ್ಬೋದು. ಸಡನ್ನಾಗಿ ಬ್ರೇಕ್ ಹಿಡಿದಾಗ ನಾವು ಅಪ್ಲೈ ಮಾಡಿಲ್ಲ ಅಂದ್ರೂ, ಆ್ಯಂಡ್ ಸಮ್ಟೈಮ್ಸ್ ಡ್ರೌಸಿನೆಸ್ ಡಿಟೆಕ್ಷನ್ ಕೂಡ ಡಿಟೆಕ್ಟ್ ಮಾಡದೇ ಇರ್ಬೋದು. ಲೇನ್ ಕೀಪ್ ಅಸಿಸ್ಟ್ನೇ ನಾವು ನಂಬ್ಕೊಂಡು ಹೋಗ್ತಾ ಇದ್ರೆ ಇನ್ ಕೇಸ್ ಅದರಲ್ಲೂ ಮಾಲ್ ಫಂಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಟೆಕ್ನಾಲಜಿ ಫೀಚರ್ಸಲ್ಲಿ ಇರುತ್ತೆ. ಬಟ್ ನಮ್ಮ ಡ್ರೈವಿಂಗ್ ನಮ್ಮ ಕೈಯಲ್ಲೇ ಇರಬೇಕು. ನಾವು ಎಷ್ಟೇ ಟೆಕ್ನಾಲಜಿ ಬಂದ್ರೂ ನಾವು ತುಂಬ ಅಟೆಂಟಿವ್ ಆಗಿರಬೇಕು ಆ್ಯಂಡ್ ಕಾರ್ ಓಡಿಸ್ಬೇಕು ಅನ್ನೋದೇ ನಾನು ಹೇಳೋದು. ಅಡ್ಯಾಸ್ನ ನಂಬೋದಕ್ಕಿಂತ ಅದೊಂದು ಇವಾಗ ಹೇಗಾಗ್ಬಿಟ್ಟಿದೆ ಅಂದರೆ ಅದೊಂದು ಜನರು ಕೂಡ ಎಡಾಸ್ ಇರೋವಂಥ ಕಾರನ್ನೇ ತೊಗೊಳ್ತಾರೆ. ಯಾಕಂದರೆ ಆ ಥರ ಮೈಂಡ್ಗೆ ತುಂಬಿಬಿಟ್ಟಿದ್ದಾರೆ. ಅದಿಲ್ಲ ಅಂದ್ರೂ ಇಷ್ಟು ವರ್ಷವೂ ನಾವು ಕಾರ್ ಓಡಿಸಿದ್ದೀವಿ, ಏನೂ ಆಗಲ್ಲ. ಅದೊಂದು ಜಸ್ಟ್ ಒಂದು ಬಸ್ ವರ್ಡ್ ಅಂತಲೇ ಹೇಳ್ಬೋದು. ಅಟ್ರ್ಯಾಕ್ಟ್ ಮಾಡೋಕ್ಕೆ ಈ ಕಾರ್ ಮ್ಯಾನುಫ್ಯಾಕ್ಚರರ್ಸ್ ಮಾಡ್ತಾ ಇರೋದು ಅಂತಲೇ ಹೇಳ್ಬೋದು.